ತಿನ್ಬೇಕು, ಹುಡುಗರು ತಿನ್ಬಾರ್ದು. ಆಗ ಕಾರಣ ತಗೊಂಡು ತಿನ್ಬೇಕು ನೋಡ್ರಿ. ಅವ್ರ ಕಾಮನ ನೋಡ್ರಿ, ಆಮೇಲೆ ಹೋಗ್ತೀವಲ್ಲ ಅವಾಗೇ ಬರ್ರಿ ಗೈ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇದು ಗೌರಿದು ಹೋಳಿ ಹುಣ್ಣಿಮೆದು ಬ್ಲಾಗು. ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದರು, ಬೆಳಗ್ಗೆ ಟ್ಯೂಷನ್ ಇತ್ತು ಇವತ್ತು. ಹಾಗೆ ನಾನು ಈಗ ವೆಜಿಟೇಬಲ್ ಬಾತ್ ಮಾಡಲಿಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿ, ಹಾಗೆ ಅದಕ್ಕೆ ಅಲ್ಲ, ಬೆಳ್ಳುಳ್ಳಿ, ಶುಂಠಿ, ಚಕ್ಕಿ, ಲವಂಗ, ಮೆಣಸು, ಸ್ವಲ್ಪ ಪುದೀನ, ಒಂದು 8-10 ಎಲೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಈ ಥರ ಗ್ರೈಂಡ್ ಮಾಡಿಕೊಂಡು, ಇಲ್ಲಿ ಉದ್ದದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಕ್ಯಾರೆಟು, ಬೀನ್ಸು ನಮ್ಮ ಮನೇಲಿ ಖಾಲಿ ಆಯಿತು, ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನಿಮ್ಮ ಮನೇಲಿ ಏನೇನು ವೆಜಿಟೇಬಲ್ಸ್ ಇರುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ 2 ಸ್ಟಾರ್ ಮಗ್ಗು, ಹಾಗೆ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಎಣ್ಣೆನ ಹಾಕ್ಕೊಳ್ಳಿ. ಈಗ ನಾನು 2 ಪಲಾವ್ ಎಲೆ ಹಾಗೂ 2 ಸ್ಟಾರ್ ಮಗ್ಗು, ಹಾಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಪುದೀನ ಎಲ್ಲ ಹಾಕ್ಕೊಂಡು, ಈಗ ಉದ್ದಕ್ಕೆ ಕಟ್ ಮಾಡ್ಕೊಂಡಿರ್ತೀವಿ ಎಲ್ಲ ಈರುಳ್ಳಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸ್ವಲ್ಪ ಕೆಂಪಾಗಿ ಕಲರ್ ಬಂದಮೇಲೆ ಇದಕ್ಕೀಗ ನಾವು ಗೋಡಂಬಿನೂ ಹಾಕೋತಾ ಇದ್ದೀನಿ, ನಾನು ಎಕ್ಸ್ಟ್ರಾ ಮಕ್ಕಳಿಗೆ ಇಷ್ಟ ಅಂತ. ಹಾಗೆ ಟೊಮೆಟೊ ಹಾಕಬಾರ್ದು, ಬಿಟ್ಟು ಅದೆಲ್ಲ ಉಕ್ಕಿದ ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಬೇಕು. ಇದೆಲ್ಲ ವೆಜಿಟೇಬಲ್ಸು ಒಂದು 2-3 ನಿಮಿಷ ಎಲ್ಲ ಬೆಂದಾದಮೇಲೆ ಈಗ ರುಬ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಹಾಕ್ಕೋಬೇಕು. ಅದು ಎಲ್ಲ ಹುರಿದಿರಲ್ಲ ಮಸಾಲ, ಹಾಗಾಗಿ ಅದು ಕೂಡ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು, ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಮೊಸರು, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ, ಅದಕ್ಕೆಷ್ಟು ಉಪ್ಪು ಬೇಕು ರುಚಿಗೆ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ 2.5 ಗ್ಲಾಸಷ್ಟು ಅನ್ನ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ ನೀರು ಎಷ್ಟು ಬೇಕೋ ಅಷ್ಟನ್ನ ಹಾಕೋತಾ ಇದ್ದೀನಿ. ನೀವು ನೀರು ಎಷ್ಟು ಬೇಕೋ ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದೆಲ್ಲ ಮಸಾಲೆ ಬೆಂದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನೂ ಕೂಡ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಸಾಲೆ ಫ್ರೈ ಆದಮೇಲೆ ನೀರನ್ನ ಹಾಕ್ಕೋಬೇಕು. ಚೆನ್ನಾಗಿ ನೀರು ಸ್ವಲ್ಪ 2 ಕುದಿ ಬಂದಮೇಲೆ ವಾಶ್ ಮಾಡ್ಕೊಂಡಿಟ್ಕೊಂಡಿರ್ತೀವಲ್ಲ ಅಕ್ಕಿ, ಅದನ್ನು ಕೂಡ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ನ ಕೂಗಿಸ್ಕೊಂಡ್ಬಿಟ್ರೆ ಇಲ್ಲಿ ವೆಜಿಟೇಬಲ್ ಬಾತ್ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ. ಇದು ಲಂಚ್ ಬಾಕ್ಸು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೂ ಕೂಡ ಈ ರೈಸ್ನ ಮಾಡ್ಕೋಬೋದು. ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಕೂಡ ಹಾಕಿ. ನಾನಲ್ವಾ, ಹಾಗಾಗಿ ಎಲ್ಲ ಕುಡಿಯೋ ನೀರು ಹಾಗೆ ಅಡುಗೆಗಳಿಗೆಲ್ಲ ತುಳಸಿ ಹಾಕ್ಕೊಂಡಿದ್ದಾಯಿತು ಈಗ ತಾನೇ. ಹಾಗೆ ಇವತ್ತು ಹೋಳಿನೂ ಎಲ್ಲ ನಾವು ಕಾಮಣ್ಣನಿಗೆ, ನಮ್ಮ ಏರಿಯಾದಲ್ಲಿ ಕಾಮಣ್ಣನಿಗೆ ಎಡೆ ಕೊಡ್ತಾರೆ. ಬಜ್ಜಿ ಹಾಗೆ ವಡೆ ಈ ಥರ ಎಲ್ಲ ಮಾಡಿಕೊಂಡು, ಅದಕ್ಕಾಗಿ ನಾನು ವಡೆ ಮಾಡೋದಕ್ಕೆ ಅಂತ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಕೂಲಿಂದ ಬರುವಾಗ ಬಣ್ಣ ಆಡಲಿಕ್ಕೆ ಅಂತ ಇವನ್ನೆಲ್ಲ ತೊಗೊಂಡ್ಬಂದರು. ಸುಮ್ಮನೆ ಹೋದ್ರು ಶುದ್ಧಿದ್ದು ಆದರೂ ಬೇಡ ಅಂತ ಹೇಳಿದೆ. ಈಗ ಒಂದು ನಿಂದು ಶ್ರೇಯಾ ಕಲರ್ ಚೇಂಜ್ ಏನಾದ್ರು ನಮ್ಮ ಶ್ರೇಯು ಮತ್ತು ಹೆಚ್ಚು ಇಬ್ಬರು ಸೇಮು. ಅದರೊಳಗೆ ಕಲರ್ ಬೇರೆ ತೊಗೊಂಬಂದಿದ್ರು. ಆದರೆ ನಮ್ಮ ಖುಷಿ ನನಗೆ ಅದೇ ಬೇಕು, ಇದು ಬೇಡ ಅಂತ ಅಳ್ತಾ ಇದ್ಲು. ಸ್ವಲ್ಪ ಹೊತ್ತು ತುಂಬಾ ಹತ್ಲು. ಕಲರ್ಸ್ ಇದ್ದಿದ್ದ ಮನೆಯಾಗಿರ್ತಾರದು. ಏ ಖುಷಿ ಬಾ ನೀನು. ಅಲ್ಲಿ ಕಾಣಿಸಿತ್ತು ಆಮೇಲೆ ಹೋಗ್ತಿರಲ್ಲ, ಸ್ವಾಮಿ ಮಾಡಕ್ಕೆ ಹೋಗಿರ ಆಮೇಲೆ ಹೋಗ್ತಿರಲ್ಲ ಫುಲ್ ನೋಡಿ ಅಂತ. ವಡ ಆದ ತಿನ್ಬೇಕು, ಹುಡುಗರು ತಿನ್ಬಾರ್ದು. ಆದ ಕಾರಣ ತಗೊಂಡು ತಿನ್ಬೇಕು. ಅದ ತಿಂತಾವನ ಸ್ವಾಮಿ. ತಿಂದಾದ್ಮೇಲೆ ಬೆಂಕಿ ಹಚ್ಚಿಬಿಡೋದು. ಬಾಯ್ ಸ್ಟಾರ್ಟ್. ಆಯ್ತು ಅನ್ಬಾರ್ದು ಸ್ವಾಮಿ. ಇದು ರೀ ನಮ್ದು ಲೆಕ್ಕ ಮಾಡಿ ಏನು ನೋಡಿ. ಬಾಯಲ್ಲಿ ಹೊರಗಡೆ ಕಾಣಿಸ್ತಾರೆ, ಒಳಗಡೆ
ನಮ್ಮ ಕಾಮನ ನೋಡ್ರಿ, ಅವ್ರ ಕಾಮನ ನೋಡ್ರಿ, ಆಮೇಲೆ ಹೋಗ್ತೀವಲ್ಲ ಅವಾಗೇ ಬರ್ರಿ ಗೈ. ಇದು ನೋಡ್ರಿ, ಇದು ಆಮೇಲೆ ಒಳಗಡೆ ಹೋಗ್ತೀನಲ್ಲ ಅವಾಗ ಕಾಣಿಸ್ತಿತ್ತು ಬರ್ರಿ ಗೈ. ಹೋದ್ರು ನೋಡ್ರಿ, ಈಗ ಇಲ್ಲಿ ಬಲ್ಕಿದ್ದು ಬರ್ರಿ. ಏನ್ರಿ ಚೀಲ ಬೇಡನ ನೋಡ್ರಿ ಗೈ, ನಮ್ಮ ನೋಡಿ ನಮ್ಮ ಅಮ್ಮನ ಒಟ್ಟಡೆ ಇತ್ತಲ್ಲ ಅವಾಗ ತೊಗೊಂಡಿದ್ದು ಗಾಡಿ. ಇದು ದಿಂಬು ಹೊಸದು ಅಮ್ಮ ಬರ್ತಾಳಿದಾಗ ಅಲ್ಲ, ಅದು ತೊಗೊಂಡು ಒಂದು ವರ್ಷ ಆತ. ಕಾಟ್ ಅದು ತೊಗೊಂಡಿದ್ದು. ಇದು ಇವತ್ತು ಗ್ರಹಣ ಇತ್ತಲ್ವ, ಅದೆಲ್ಲ ಮುಗಿಸ್ಕೊಂಡಾದ ನಂತರ ಕಸ ಎಲ್ಲ ಹೊಡ್ಕೊಂಡು ಹಾಗೆ ಕಲ್ಲು ಕೂಡ ಒರೆಸ್ಕೊತಾ ಇದ್ದೀನಿ. ಈಗ ಎಲ್ಲ ಫ್ರೆಶಪ್ ಆಗಿ ಈಗ ದೇವ್ರ ಪೂಜೆ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಈಗ ಕಾಮನ ಎಡೆಗೆ ಅಂತ ಅಕ್ಕಿನ ಇಟ್ಟಿದ್ದೆಲ್ಲ ಒಡಕ್ಕಂತ ಉಡ ಮಾಡಲಿಕ್ಕೆ ಅಂತ ಇದನ್ನು ವಾಶ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕೀಗ. ಹಾಗೆ ಉದ್ದಿನಬೇಳೆ ಮತ್ತು ಅಕ್ಕಿ ಮತ್ತು ಕಡಲೆಬೇಳೆ ಮೂರನ್ನು ನೆನೆ ಹಾಕ್ಕೊಂಡಿದ್ದೆ. ಈಗ ಅದನ್ನು ಕೂಡ 2 ಟೈಮು ವಾಶ್ ಮಾಡಿಕೊಂಡು ಅದಕ್ಕೇನೆ ಈಗ ಕರಿಬೇವು ಹಾಗೆ ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕ್ಕೋಬೇಕು. ಹಾಗೆ ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮಕ್ಕಳು ಎಲ್ಲ ಎತ್ತಿ ಚೆಲ್ತಾರಲ್ವ, ತೆಗಿತಾರೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿನಲ್ಲೇ ರುಬ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿಲಿ ನುಣ್ಣಗೆ ರುಬ್ಕೋಬೇಕು ಈ ವಡಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೋಡಾ ಪುಡಿನ ಹಾಕ್ಕೊಂಡು ಕಲಿಸ್ಕೊಂಡು ಈ ಸೈಡು ಇಟ್ಕೋತಾ ಇದ್ದೀನಿ. ಹಾಗೆ ಈ ಸೈಡು ಬಜ್ಜಿ ಮಾಡಲಿಕ್ಕೆ ಅಂತ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಸೋಡಾ ಪುಡಿ ಹಾಗೆ ಅದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ಕಡೆಯೂ ಬಜ್ಜಿ ಹಿಟ್ಟು ಕೂಡ ಕಲಿಸಿಟ್ಕೋತಾ ಇದ್ದೀನಿ. ಹೀಗೆ ವಡ ಹಿಟ್ಟು ಹಾಗೆ ಬಜ್ಜಿ ಹಿಟ್ಟು ಕಲಿಸ್ಕೊಂಡಿದ್ದಾಯಿತು. ಹೀಗೆ ಗೋಧಿ ಹಿಟ್ಟಿನ ಗಾರ್ಗಿ ಒಂದು ಮಾಡಬೇಕು. ಗೋಧಿ ಹಿಟ್ಟು ಸ್ವಲ್ಪ ಇತ್ತು, ಹಾಗಾಗಿ ಗೋಧಿ ಹಿಟ್ಟನ್ನ ತರಿಸ್ಕೊಂಡಿದ್ದೀನಿ. ಸನ್ಫ್ಲವರ್ ಗೋಧಿ ಹಿಟ್ಟು ಹಾಗೆ ಏಲಕ್ಕಿ ಬೆಲ್ಲದಿಂದ ಈಗ ಹಾಕ್ಕೊಂಡು ಗಾರ್ಗಿ ಒಂದು ರೆಡಿ ಮಾಡಿಕೊಂಡ್ರೆ. ಈಗ ನಾನು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ಈಗ ಬೆಲ್ಲ ಏನು ಆನ ಬರೋದೇನು ಬೇಕಾಗಿಲ್ಲ, ಸುಮ್ಮನೆ ಸ್ವಲ್ಪ ಮೆಲ್ಟ್ ಆದರೆ ಅದರಲ್ಲಿ ಕರಗಿದ್ರೆ ಸಾಕು ನೀರಲ್ಲಿ. ಈಗ ಸ್ವಲ್ಪ ಒಂದು ಅರ್ಧ kg ಅಷ್ಟು ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಅದು ಈಗ ಹಿಟ್ಟೆಲ್ಲ ಸಾನಿಸ್ಕೊಂಡ ನಂತರ ಅದಕ್ಕೆ ಕರಗಿರುವಂಥ ಬೆಲ್ಲನೂ ಹಾಕ್ಕೊಂಡು ಹಾಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತೆಳ್ಳಗೆ ಅಂದರೆ ಬಜ್ಜಿ ಹಿಟ್ಟು ಕನ್ಸಿಸ್ಟೆನ್ಸಿ ಬರಬೇಕು. ಹಾಗೆ ಬಜ್ಜಿ ಹಿಟ್ಟು, ಗಾರ್ಗಿ ಹಿಟ್ಟು ಹಾಗೆ ವಡ ಹಿಟ್ಟು ಎಲ್ಲ ಕಲಿಸ್ಕೊಂಡಿದ್ದೀನಲ್ವ. ಈಗ ಒಂದಾದ್ಮೇಲೆ ಒಂದು ಜಲ್ದಿ ಕರೆದ್ಬಿಟ್ರೆ ಆಯಿತು. ಟೈಮ್ ಆಯಿತು. ಈಗ ಗ್ರಹಣ ಇತ್ತಲ್ವ, ಹಾಗಾಗಿ ಮುಂಚೆ ಎಲ್ಲ 5:30-6 ಗಂಟೆ ಅಂದರೆ ಕಾಮನಿಗೆ ಎಡೆ ಕೊಡ್ತಾಯಿದ್ರು. ಈಗ ಗ್ರಹಣ ಇರೋದ್ರಿಂದ ಸ್ವಲ್ಪ ಎಲ್ಲರೂ ಲೇಟಾಗಿ ಕೊಡ್ತಾಯಿದ್ದಾರೆ. ಎಲ್ಲರೂ 8, 8:30, 9 ಗಂಟೆಗೆ ಆಗ್ತಾಯಿದೆ ಎಲ್ಲ ಕೆಲಸ. ಮಮ್ಮಿ ದೋಸ ಗುಬ್ಬಿ ಹೇಗೆ ಮಾಡಿತ್ತು ನೋಡ್ರಿ ಈಗ ಆಯ್ತು ಮಮ್ಮಿ. ಕಾಡಿದು ಗುಬ್ಬಿ ಐತನ ಅದು. ಚೌ ತಿನ್ಬೋದಾ ಗುಬ್ಬಿನ? ಬೇಡ, ಸಮಯ ಮಾಡಬೇಕು. ಸಮಯ ಮಾಡಿಕೊಂಡು ತಿನ್ನಿ. ಈಗ ಎಲ್ಲ ರೆಡಿ ಆಯಿತು, ಪೂಜೆಗೆ ಹೋಗ್ತಾ ಇದ್ದಾರೆ. ಟೈಮ್ ಆಗಿತ್ತಲ್ವ, ಹಾಗಾಗಿ ನಮ್ಮ ಚಿನ್ನ ಕೂಡ ಬಂದು ಹೆಲ್ಪ್ ಮಾಡಿದ್ವಿ. ಬಾ ಶ್ರೇಯಾ. ಹಾಂ, ಹೋಗು ಒಲೆ ತಡಿ, ಶ್ರೇಯ ಬರ್ತಾನ.
ರೆಡಿ ಆಗುತ್ತೆ ದಿನಾಲೂ ಮಾಡ್ತಾರೆ ಅಲ್ಲಿ ಅಲ್ಲಿ ಹಚ್ಕಡೆ ಕಟ್ಟಿ ಕಾಯಿ ಪೋಡಿ ಬಿಡದ ನಮ್ಮ ಚಿಂಟುನು ಎಲ್ಲ ಅಲ್ಲೇ ವಿಡಿಯೋನ ಮಾಡಿಕೊಡ್ತಾ ಇದ್ದಾನೆ ನನಗೆ. ಇದೇ ನೋಡಿ ನಮ್ಮ ಪುರೋಹಿತ್ ನಗರದ ಕಾಮಣ್ಣ. ಹಾಗೆ ನಮ್ಮ ಚಿಂಟು ಬಂದಿರಲ್ಲ ಅವ್ರಿಗೆ ಮನೆಗೆ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಈಗ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.